ಮಿಸ್ಟರ್ ಶೇಖರ್, ಆಕ್ಚುಲಿ ನಾನು ನನ್ನ ನಾದ್ನಿ ಮದುವೆ ಕೆಲಸದಲ್ಲಿ ತುಂಬಾ ಬ್ಯುಸಿ ಇದ್ದೀನಿ. ಅದು ಮುಗಿದ್ಮೇಲೆ ನಾವು ಈ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಿ ಮಿಕ್ಕಿದ ಪ್ರೊಸೀಜರ್ ನೋಡ್ಕೊಳ್ಳೋಣ. ಓಕೆ ಬಾಯ್, ಥ್ಯಾಂಕ್ ಯು. ಯಾರ್ ಕಂದ ಫೋನಲ್ಲಿ? ಅದು ಮ್ಯಾಜಿಕಲ್ ಕನ್ಸ್ಟ್ರಕ್ಷನ್ಸ್ ಅವರಮ್ಮ. ಓ ಹೌದು, 2 ದಿನದಿಂದ ಪ್ರಿಯಾ ಮದ್ವೆ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿರೋ ಹಾಗಿದೆ. ಮನೆ ಕಡೆ ಸ್ವಲ್ಪನೂ ಕಾಣ್ಲೇ ಇಲ್ಲ. ಹೌದಮ್ಮ, ನನ್ನ ನಾದ್ನಿಗೆ ಸಂಬಂಧಿಸಿರೋ ಮದುವೆ ಕೆಲಸ ಮಾಡಿದ್ರೆ ಆ ಆನಂದನೇ ಬೇರೆ. ನನ್ಗೂನು ಒಬ್ಳು ತಂಗಿ ಇದ್ದಿದ್ರೆ ಅವಳಿಗೆ ಅಲಂಕಾರ ಮಾಡಿ ಪರಂಪರಾಗತವಾಗಿ ಮಾಡೋ ಶಾಸ್ತ್ರ ಎಲ್ಲ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಆದ್ರೆ ಇವಾಗ ಆ ಅವಕಾಶ ಇಲ್ವಲ್ಲ. ನೀನ್ ಡಿಸಪಾಯಿಂಟ್ ಆಗ್ಬೇಡ ಕಂದ. ಮಾಡ್ಬೇಕು ಅಂದ್ರೆ ನಮ್ಗೂನು ಅವಕಾಶ ಇದೆ. ಇದ್ಯಾ? ಹೇಗಮ್ಮ? ನಮಗ್ ತುಂಬಾ ಬೇಕಾದವ್ರ ಮಗಳನ್ನ ಕರ್ಸಿ ನಾವೇ ನಿಂತು ಮದ್ವೆ ಮಾಡಿಸ್ಬೋದು. ವಾವ್. ಒಂದ್ ಕೆಲ್ಸ ಮಾಡು, ಪ್ರಿಯನ ಕರ್ಕೊಂಡು ನಾಳೆ ನಿಮ್ ಅತ್ತೇನು ಮಾವನ್ನು ನಮ್ಮನೆಗೆ ಬರೋದಕ್ಕೆ ಹೇಳು. ನಾವಿಲ್ಲೇ ಪ್ರಿಯಾನ ಮದುಮಗಳಾಗಿ ಮಾಡೋಣ. ಈಗ್ಲೇ ಫೋನ್ ಮಾಡ್ತೀನಮ್ಮ. ಆಯ್ತು. ಸಾಹೇಬ್ರೆ ಯಾಕೆ ಫೋನ್ ಮಾಡ್ತಿದ್ದಾರೆ? ಹೇಳಿ ಸಾಹೇಬ್ರೆ. ಹಾ, ಹಾಯ್ ಪ್ರಿಯಾ. ನಿಮ್ಮಪ್ಪಂಗೆ ಫೋನ್ ಮಾಡಿದ್ರೆ ಕನೆಕ್ಟ್ ಆಗ್ತಿಲ್ಲ. ಮನೇಲಿದ್ದಾರಾ? ಇಲ್ಲ, ಹೊರಗಡೆ ಹೋಗಿದ್ದಾರೆ. ಮೇ ಬಿ ಸಿಗ್ನಲ್ ಇಲ್ವೇನೋ. ಒಂದ್ಸಲ ನಿಮ್ಮ ಅಮ್ಮಂಗೆ ಫೋನ್ ಕೊಡು. ಅಮ್ಮನೂ ಅಪ್ಪನ ಜೊತೆಲೇ ಹೋಗಿದ್ದಾಳೆ. ಓಕೆ. ಹಾ ಪ್ರಿಯಾ, ನಾಳೆ ಬೆಳಿಗ್ಗೆ ನೀವು ಮೂವರು ನಮ್ಮ ಮನೆಗೆ ಬನ್ನಿ. ಆದ್ರೆ ಯಾಕೆ? ಯಾಕೆ ಅಂತ ಮಾತ್ರ ಕೇಳಬಾರ್ದು. ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ರಿಮೆಂಬರ್, ಬೆಳಿಗ್ಗೆ ಲೇಟ್ ಮಾಡದೆ ಬಂದ್ಬಿಡಿ. ಹಾ, ಅತ್ತೆಗೂ ಮಾವಂಗೂ ಈ ವಿಷಯ ತಿಳಿಸು. ಓಕೆ? ಸರಿ ಸಾಹೇಬ್ರೆ, ಮೂವರು ಒಟ್ಟಿಗೆ ಬರ್ತೀವಿ. ಓಕೆ. ಅಮ್ಮ, ಅವರು ಬರ್ತಾರಂತಮ್ಮ. ಇವಾಗ್ಲಾದ್ರೂ ಕ್ಷಮ್ಸು ಅಂತ ಕೇಳಿದ್ರೆ ನಿನಗೆ ಒಳ್ಳೇದು. ಸಾರಿ. ಇಲ್ಲಿವರೆಗೂ ಯಾರ ಮುಂದೆನೂ ತಲೆ ತಗಸ್ದೇ ಇರೋ ನನ್ಗೆ ಅಷ್ಟು ಜನರ ಮುಂದೆ ಅವಮಾನ ಮಾಡಿದಾಳೆ. ಸುಮ್ನೆ ಬಿಡಲ್ಲ. ಛೇ. ಡ್ಯಾಡಿ, 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 ಡ್ಯಾಡಿ. ಏನಾಯ್ತೋ? ನಾಳೆ ಬೆಳಿಗ್ಗೆ ನಾವು ಶಕುಂತಲಾ ದೇವಿಯವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಇದೆ. ಶಕುಂತಲಾ ದೇವಿಯವರು ಅಂದ್ರೆ ಕೃಷ್ಣಮೂರ್ತಿಯವ್ರ ಬೀಗಿತ್ತಿ ಅಲ್ವಾ? ಹೌದು. ಅವ್ರ ಮನೆಗೆ ಹೋಗೋ ಅವಶ್ಯಕತೆ ನಮ್ಗೇನಿದೆ? ಅವಶ್ಯಕತೆ ಇದ್ದಾಗ ಮಾತಾಡಿದ್ರೆ ಮಾತ್ರನೇ ಚೆನ್ನಾಗಿರುತ್ತೆ. ನಾನು ಹೋಗ್ತಾ ಇದ್ದೀನಿ. ದೊಡ್ಡವರು ಅಂತ ನಿಮ್ಗೆ ಹೇಳಿದ್ದೀನಿ. ನೀವಲ್ಲಿ ಬರ್ತಿರೋ ಬಿಡ್ತಿರೋ ನಿಮ್ಮಿಷ್ಟ. ಪ್ರಿಯಾ ನಮ್ಮ ಮನೆ ಸೊಸೆ ಆಗ್ತಿದ್ದಾಳೆ ಅಂದ್ರೆ ಶಕುಂತಲಾ ದೇವಿಯವ್ರ ಜೊತೆನೂ ಸಂಬಂಧ ಬೆಳೆಸ್ತಿದ್ದೀವಿ ಅಂತ ಅರ್ಥ. ಖಂಡಿತ ಹೋಗೋಣ ಅಮರ್. ಸರಿ, ನಾನು ಹೊಡ್ತೀನಿ. ಊಟ ಮಾಡ್ಕೊಂಡು ಹೋಗು. ಬೇಡ ಡ್ಯಾಡಿ. ಏನ್ರಿ ನೀವು? ನಮ್ ನಿರ್ಧಾರದ ಪ್ರಕಾರ ಅವ್ನ್ ನಡ್ಕೋಬೇಕೇ ಹೊರತು ಅವ್ನ್ ಹೇಳಿದ್ದನ್ನ ನಾವು ಕೇಳಿದೆ. ಅಮರ್ ಬಗ್ಗೆ ನಿಂಗೆ ಪೂರ್ತಿಯಾಗಿ ಗೊತ್ತು ತಾನೆ. ಅವನಿಗೆ ಅನ್ಸಿದ್ದೇ ಮಾಡ್ತಾನೆ. ದೊಡ್ಡವರು ಅಂತ ಬೆಲೆ ಕೊಟ್ಟು ಅವನು ನಮಗ್ ಬರಕ್ ಹೇಳಿದಾನೆ. ನಾವು ಹೋಗದೇ ಇದ್ರು ಅವನೇನ್ ತಲೆ ಕೆಡ್ಸ್ಕೊಳಲ್ಲ. ಬೆಳಗ್ಗೆನೆ ರೆಡಿ ಆಗ್ಬಿಡು, ಹೋಗೋಣ.
ರಾಧಿಕಾ, ಪ್ರಿಯಾ ಮದುವೆ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ. ನಾನಿದೀನಲ್ಲ. ಅಂದವಾದ ಮುಖಕ್ಕೆ ಮುಗುಳ್ನಗೆನೆ ಆಭರಣ. ನೀನ್ ಯಾವಾಗ್ಲೂ ನಗ್ನಗ್ತಾ ಇದ್ರೆ ಅಂದವಾಗಿ ಕಾಣ್ತೀಯ. ನಾನು ಖುಷಿಯಾಗಿರ್ತೀನಿ, ಸರಿನಾ? ನೀನು ನಮ್ಮೆಲ್ರಿಗೂ ಬಡಿಸ್ ಬಂದೆ, ಆದ್ರೆ ನೀನೇ ಇಲ್ಲಿವರೆಗೂ ಊಟ ಮಾಡಿಲ್ಲ. ನಡಿ, ಊಟ ಮಾಡು. ನಾನು ಆಮೇಲೆ ತಿಂತೀನ್ರಿ. ಅದೆಲ್ಲ ಆಗಲ್ಲ, ನಾನೇ ಬಡಿಸ್ತೀನಿ, ಬಾ. ನೀವ್ ಯಾಕೆ ಬಡ್ಸೋದು? ನಾನೇ ತಿಂತೀನಿ ಬಿಡಿ. ಅವಾಗವಾಗ ಯಜಮಾನ್ರಿಗೂ ಇಂಥ ಅವಕಾಶ ಕೊಡ್ಬೇಕು ರೀ. ನಡಿ, ಬಾ. ಕೈಲಾಶ್ ಅವ್ರೆ, ಬಾ, ನಡಿ. ಕೈಲಾಶ್ ಅವ್ರೆ, ಕೂತ್ಕೋ. ನಾನೇ ಬಡಿಸ್ಕೋತೀನಿ. ಸಾಂಬಾರ್. ಅಯ್ಯೋ ಬೇಡ. ಸುಮ್ಮನೆ ಕೂತ್ಕೋ. ನೀವ್ ಯಾಕ್ರಿ ಇದೆಲ್ಲ ಮಾಡ್ಬೇಕು? ನೀನೇನು ಮಾತಾಡಬೇಡ, ತಿನ್ನು. ಸಾಕು. ತಿನ್ನು. ತಿನ್ನು. ತಿನ್ನು ರಾಧಿಕಾ. ರಾಧಿಕಾ, ನೀರು ಕುಡಿ. ಓಕೆನಾ? ಓಕೆ. ತಿನ್ನು. ಕೈಲಾಶ್ ಅವ್ರೆ, ಥ್ಯಾಂಕ್ ಯು. ಇಲ್ಲಿ ನೋಡಿ. ಹಾ ರಾಧಿಕಾ, ರಾತ್ರಿ ನೀವು ಯಾವ್ದೋ ಸರ್ಪ್ರೈಸ್ ಇದೆ ಅಂದ್ರಿ, ಬೆಳಿಗ್ಗೆನೆ ರೆಡಿ ಆಗು ಅಂದ್ರಿ.
ಇವಾಗ ನೋಡಿದ್ರೆ ಯಾರಿಗೋಸ್ಕರನೋ ಕಾಯ್ತಾ ಇದ್ದೀರಾ? ಏನಿದೆಲ್ಲ? ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ರಾಧಿಕಾ, ನಿನಗೆ ಗೊತ್ತಾಗುತ್ತೆ. ಯಾಕೆ ನಗ್ತಾ ಇದ್ದೀರಾ ಅತ್ತೆ? ಆ ಸರ್ಪ್ರೈಸ್ ಬಗ್ಗೆ ನಿಮ್ಗೂ ಗೊತ್ತಾ? ಗೊತ್ತು. ನೀವಾದ್ರೂ ಹೇಳ್ಬೋದಲ್ಲ ಅತ್ತೆ? ನಿನ್ ಗಂಡ ನಿನಗೆ ಹೇಳ್ಬಾರ್ದು ಅಂದಿದ್ದಾನಮ್ಮ. ಇವಳಿಗೆಲ್ಲೋ ದೇಶದ ಅತ್ಯುತ್ತಮ ಮಹಿಳೆ ಪುರಸ್ಕಾರ ಕೊಡ್ತಿರೋ ತರ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾ ಇದಾರೆ ಗಂಡನು ಅತ್ತೆನೂ ಸೇರಿ. ಅಮ್ಮ, ಅವ್ರು ಬಂದ್ರು ಅನ್ಸುತ್ತಮ್ಮ. ಯಾರು ಬಂದ್ರು ಅತ್ತೆ? ಬರ್ತಾರ ಬಿಡಮ್ಮ, ನೋಡ್ವಿ ಅಂತೆ. ವೇಟ್ ಮಾಡು. ನಮಸ್ಕಾರ ಅದ್ಕೆ. ಅಮ್ಮ, ನಮಸ್ಕಾರನಪ್ಪ. ನಮಸ್ತೆ ಅಮ್ಮ. ಬರ್ತಿದ್ದೀರಾ ಅಂತ ಒಂದ್ ಮಾತು ಹೇಳಿಲ್ವಲ್ಲಮ್ಮ? ರಾಧಿಕಾ, ಅವ್ರು ಬರ್ತಿರೋ ವಿಷಯ ನಿನಗೆ ಹೇಳ್ಬಾರ್ದು ಅಂತ ಅವ್ರಿಗೂ ಹೇಳಿದ್ದೆ. ಇದೇನೇ ಇವತ್ತಿನ ಸರ್ಪ್ರೈಸ್. ಈ ಕಿತ್ತೋಗಿರೋ ಸರ್ಪ್ರೈಸ್ಗೋಸ್ಕರ ದೇಶದ ರಹಸ್ಯನೇ ಬಚ್ಚಿಡ್ತಿರೋ ಅಷ್ಟು ಸೀಕ್ರೆಟ್ ಮೇಂಟೈನ್ ಮಾಡ್ಬಿಟ್ರು. ನನಗ್ ಗೊತ್ತಿಲ್ದೆ ಅಮ್ಮಂಗೆ ಯಾಕೆ ಬರೋದಕ್ಕೆ ಹೇಳಿದ್ರಿ? ಈ ಮನೆಯಲ್ಲಿ ಒಂದ್ ಹೆಣ್ಣಿಗೆ ಮದ್ವೆ ಮಾಡೋ ಅವಕಾಶ ಇಲ್ಲದ ಹಾಗಾಯ್ತು ಅಂತ ಕೈಲಾಶ್ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದ. ನಮ್ ಸಂಬಂಧಿಕರ ಹೆಣ್ಮಕ್ಳಿಗೆ ಮದ್ವೆ ಮಾಡಿದ್ರೆ ಶುಭಾನೂ ಹೌದು. ಅದಕ್ಕೆ ನಮ್ ಪ್ರಿಯಾ ಮದ್ವೆ ಈ ಮನೇಲಿ ಮಾಡೋಣ ಅಂತ ನಾನೇ ಹೇಳ್ದೆ. ಅಂದ್ಹಾಗೆ ಅದಕ್ಕೆ ಅಣ್ಣ ಬರ್ಲಿಲ್ವಾ? ಮನೆಯಿಂದ ಹೊರಡುವಾಗ ಇದ್ದಕ್ಕಿದ್ದಾಗೆ ಕೆಲಸ ಬಂತು, ಅದಕ್ಕೆ ಬರೋಕ್ಕಾಗ್ಲಿಲ್ಲ. ನಾನೀ ಮದ್ವೆನ ಹೇಗ್ ತಡೆಯೋದು ಅಂತ ನೋಡ್ತಿದ್ರೆ ಇವರೆಲ್ಲ ಮದ್ವೆಗ್ ಸಂಬಂಧಿಸಿರೋ ಅರೇಂಜ್ಮೆಂಟ್ಸ್ನೆಲ್ಲ ಮಾಡ್ತಾ ಕೂತಿದ್ದಾರೆ. ಅಮ್ಮ, ನಾವು ಮದುವೆ ಫಿಕ್ಸ್ ಆದ್ಮೇಲೆ ಮೊದಲನೇ ಸಲ ಮೀಟ್ ಮಾಡ್ತಿದೀವಿ. ಆಶೀರ್ವಾದ ಮಾಡಿಮ್ಮ. ಒಂದ್ ನಿಮಿಷ ನಂಗೂನು ಸೇರಿಸಿ ಆಶೀರ್ವಾದ ಮಾಡಿ. ಅಭೀಷ್ಟ ಸಿದ್ಧಿರಸ್ತು. ಎದ್ದೇಳಿ ಎದ್ದೇಳಿ. ನಿಮ್ಮಿಬ್ಬರ ಜೋಡಿ ತುಂಬಾ ಮುದ್ದಾಗಿದೆ. ಅಮ್ಮ ರಾಧಿಕಾ, ನನ್ ಬೀರುನಲ್ಲಿ ಒಡವೆ ಇದೆ, ಹೋಗ್ ತಗೊಂಡ್ ಬಾ ಅಮ್ಮ. ಸರಿ ಅತ್ತೆ.
ಅಮ್ಮ ಪ್ರಿಯಾ ಪ್ರಿಯಾನ್ ಕರ್ಕೊಂಡು ಹೋಗಿ ಈ ಒಡವೆ ಎಲ್ಲ ಹಾಕಿ ಮದುಮಗಳ ತರ ಅಲಂಕಾರ ಮಾಡಿ ಕರ್ಕೊಂಡು ಬನ್ನಿ. ಬೇಗ ಹೋಗಿ. ಅಮ್ಮ, ಮದ್ವೆ ಹೆಣ್ಣಂದ್ರೆ ಇಷ್ಟೊಂದ್ ಒಡವೆ ನೇತಾಕಿ ಇಷ್ಟೊಂದ್ ಅಲಂಕಾರ ಮಾಡ್ಬೇಕೇನಮ್ಮ? ಸಿಂಪಲ್ ಆಗಿ ರೆಡಿ ಆದ್ರೆ ಮದ್ವೆ ಹೆಣ್ಣು ಅನ್ನಲ್ವಾ? ಹೀಗ ಅಲಂಕಾರ ಮಾಡೋದು ಸಂಪ್ರದಾಯ. ಅದಿರ್ಲಿ, ಮದ್ವೆ ಆಗ್ತಿರೋ ಹುಡುಗಿ ನೀನು ಸ್ವಲ್ಪ ನಾಚಿಕೆ ಪಟ್ಕೊಳೆ. ನಾಚಿಕೆ ಯಾಕಮ್ಮ ಪಡ್ಬೇಕು? ಪ್ರಪಂಚದ ಹಿಸ್ಟ್ರಿಲೇ ನಾನೇ ಮೊದಲನೇ ಮದ್ವನ್ಗಿತ್ತಿ ಅನ್ನೋ ಹಾಗೆ. ನಿನ್ನ ಬದಲಾಯಿಸೋಕೆ ನನ್ ಕೈಲಂತೂ ಆಗಲ್ಲ. ರಾಧಿಕಾ, ಹೇಳಿ ಚಿಕ್ಕಮ್ಮ. ತಂಗಿಗ್ ಮದ್ವೆ ಅಲಂಕಾರ ಮಾಡ್ತಾ ಇದ್ರು, ನಿನ್ ಮುಖದಲ್ಲಿ ಒಂಚೂರು ಸಂತೋಷ ಕಾಣ್ತಿಲ್ವಲ್ಲ? ಮದ್ವೆ ಮಾಡ್ಕೊಂಡ್ ನಾನು ಅತ್ತೆ ಮನೆಗೆ ಹೋಗ್ಬಿಟ್ರೆ ನಮ್ಮಕ್ಕ ನನ್ನ ದಿನ ನೋಡಕ್ ಆಗಲ್ವಲ್ಲ, ಅದಕ್ಕೆ ಡಲ್ ಆಗಿದ್ದಾಳೆ. ಹೌದಲ್ವಾ ಅಕ್ಕ? ಒಂದೇ ಜೀವದ ತರ ಇದ್ದ ಅಕ್ಕ ತಂಗಿರ್ಗೆ ಆ ನೋವಂತೂ ಇದ್ದೇ ಇರುತ್ತೆ. ಅದು ತಪ್ಪೋದಿಲ್ಲ ಅಲ್ವಾ? ಜಗಳದಿಂದ ಶುರುವಾದ ನಮ್ಮ ಪರಿಚಯ ಇವತ್ತು ಬ್ರದರ್ಸ್ ಥರ ಸಂಬಂಧ ಬೆಸೆಯೋವರೆಗೂ ಬರುತ್ತೆ ಅಂತ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಜೀವನ ಅಂದ್ರೆ ಹಾಗೇನೆ, ಹತ್ರದ ಸಂಬಂಧ ದೂರ ಆಗ್ಬೋದು, ದೂರ ಇದ್ದವ್ರ ಮಧ್ಯೆ ಸಂಬಂಧ ಬೆಳಿಬೋದು. ಹೌದು, ಪ್ರತಿ ಪರಿಚಯಕ್ಕೂ ಒಂದು ಕಾರಣ ಇರುತ್ತೆ. ಅದು ಒಳ್ಳೇದಕ್ಕೋ ಕೆಟ್ಟದ್ದಕ್ಕೋ ದಾರಿ ಮಾಡಿಕೊಡುತ್ತೆ. ಅಂದ್ಹಾಗೆ ಅಮರ್, ನಿಮ್ ಪೇರೆಂಟ್ಸ್ ಇನ್ನೂ ಬರ್ಲಿಲ್ವಲ್ಲ? ಬಂದ್ಬಿಡ್ತಾರಮ್ಮ. ಯಾಕೆ ಹಾಗಿದ್ಯಾ? ನೋಡು, ನಾವಿವತ್ತು ಹೋಗ್ತಿರೋ ಮನೆಯವರು ನಮ್ಮ ಥರ ಬರೀ ಆಸ್ತಿ ಇರೋರು ಮಾತ್ರ ಅಲ್ಲ, ಮನ್ಸಲ್ಲಿ ತುಂಬ ದೊಡ್ಡ ಮನುಷ್ಯರು. ನೀನು ಈ ಥರ ಮುಖ ಓದಿಸ್ಕೊಂಡು ಕೂತಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ನಗ್ನಗ್ತಾ ಇರು. ಅವಳಿಗೊಂದ್ ಗತಿ ಕಾಣಿಸೋವರೆಗೂ, ಸೇಡ್ ತೀರ್ಸ್ಕೊಳ್ಳೋವರೆಗೂ ನನ್ನ ಮುಖದ ಮೇಲೆ ನಗು ಅಂತೂ ಬರಲ್ಲ.